ನಮಸ್ಕಾರ ವೀಕ್ಷಕರೇ ನಮ್ಮ ಸಂಸ್ಕೃತಿಯ ಪ್ರಕಾರ ಹಿಂದೂ ಸನಾತನ ಸಂಸ್ಕೃತಿಯ ಪ್ರಕಾರ ಅದಕ್ಕೆ ಆದಂತಹ ಕಟ್ಟುನಿಟ್ಟಾದಂತಹ ಕಾರ್ಯಕ್ರಮಗಳಿದೆ. ಒಂದು ಮದುವೆ ಮಾಡಬೇಕು ಅಂತ ಹೇಳಿದ್ರು ಕೂಡ, ಒಂದು ಜನನ ಆಗಬೇಕು ಅಂತ ಹೇಳಿದ್ರು ಕೂಡ, ಒಂದು ಮರಣ ಹೊಂದಬೇಕು ಆದರೂ ಕೂಡ ಅದಕ್ಕೆ ಆದಂತಹ ಸಂಸ್ಕೃತಿಯ ಪ್ರಕಾರ ಅದಕ್ಕೆ ಆದಂತಹ ನಿಯಮಗಳು ಕೆಲಷ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಇಂದಿನ ಬಗ್ಗೆ ಮಾತಾಡ್ತಾ ಇರೋವಂಥದ್ದು ಸತ್ತವರ ಹೆಣ ಸಂಸ್ಕಾರ ಮಾಡಬೇಕಾಗಿರುವಂತಹ ಚಟ್ಟದ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಈ ಶವ ಸಂಸ್ಕಾರ ಮಾಡುವಾಗ ಶವದ ಪೆಟ್ಟಿಗೆಯನ್ನು ನೀವೇನಾದರೂ ಹೊತ್ಕೊಂಡು ಹೋಗಿದ್ದೆ ಆದಲ್ಲಿ 100 ಬಾರಿ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯ ಅನ್ನೋದು ನಿಮಗೆ ದೊರೀತದೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಹೆಣ ಅನ್ನೋದು, ಒಂದು ಸಾವು ಅನ್ನೋದು ಪರಮಾತ್ಮನಿಗೆ ಸೇರಿದ್ದಾಗಿರ್ತದೆ. ಇದನ್ನು ನೀವು ಏನಾದರೂ ನಿಮ್ಮ ಹೆಗಲಿನ ಮೇಲೆ ಹಾಕ್ಕೊಂಡು ಅವರ ಭಾರವನ್ನು ನೀವು ಏನಾದರೂ ಒತ್ತಿದ್ದೆ ಆದಲ್ಲಿ ಅದಕ್ಕೆ ಆದಂತಹ ಸುಖ ಶಾಂತಿ ಅನ್ನೋದು ನೆಮ್ಮದಿ ಅನ್ನೋದು ನೀವು ಕಾಣ್ತೀರಾ. ಹುಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಟಾಚಾರಕ್ಕೆ ಇವಾಗ ನಾನು ಹೋಗಿ ಹೆಗಲು ಕೊಟ್ಟರೆ ನನಗೆ ಪುಣ್ಯ ಅನ್ನೋದು ಬರ್ತದೆ, ನನಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಅಂತ ಒಂದು ಸ್ವಾದ್ವೇಷದಿಂದ ಹೋಗ್ಲಿಕ್ಕೆ ಹೋಗಬಾರ್ದು. ಒಟ್ಟಿನಲ್ಲಿ ನನ್ನ ಕರ್ತವ್ಯ, ನನ್ನ ಕೆಲಸ ಇದು ಅಂತ ನೀವು ಹೋಗಿ ಮಾಡಿದ್ದೆ ಆದಲ್ಲಿ ಅದಕ್ಕೆ ಅಂತ ಪುಣ್ಯ ಅನ್ನೋದು ನಿಮಗೆ ದೊರೀತದೆ. ಅದಕ್ಕೆ ಆದಂಥ ಕೆಲವೊಂದು ಪದ್ಧತಿ ಕೂಡ ಇದೆ. ಯಾವುದೇ ರೀತಿಯಂಥ ಮದುವೆ ಆಗದ ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ನಂತರ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಾಗಿರಲಿ ಅದನ್ನು ಮುಟ್ಲಿಕ್ಕೂ ಕೂಡ ಹೋಗ್ಲಿಕ್ಕೆ ಹೋಗಬಾರ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗೆ ಕಾಣ್ತಂಥ ನಂಬರ್ ಕರೆ ಮಾಡಿ ಸಾಧ್ಯವಾದಲ್ಲಿ ನೇರವಾಗಿ ಭೇಟಿಯಾಗಿ. ನಮಸ್ಕಾರ.